ನಮ್ಮಲ್ಲಿ 30-35 ವರ್ಷ ನಿಂಬೆಗೆ ಇದ್ದಾರೆ. ಇವತ್ತು ನಮ್ಮ ಹೆಸರು ಹೇಳ್ತಾರೆ. ಇವಾಗ 125 ಎಕರೆ ಆಸ್ತಿ ಮಾಡಿವು. ವರ್ಷಿಗೆ ಒಂದು 2 ಕೋಟಿ ರೂಪಾಯಿ ಆದಾಯ ಬರುವಂಗೆ ಮಾಡಿವು ನಾವು. ಯಾವ ರೀತಿ ಕೃಷಿ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಾಗ ನಾವೆಲ್ಲ ತಿಳ್ಕೊಂಡಿವ್ರಿ. ಆದರೆ ಈಗೀಗ ಕೃಷಿ ಮಾಡ್ತಿರ್ತಾರೆ, ಅವ್ರಿಗೇನು ಇದ್ರಾಗ ಏನೂ ಇಲ್ಲ, ಕೃಷಿದಾಗೆಲ್ಲ ಲುಕ್ಸಾನ್ ಐತಿ ಅಂಥೇಳಿ ಅನ್ಕೊಂಡಿರ್ತಾರೆ ಸರ್. ಅಂಥವ್ರಿಗೆ ನೀವು ಏನು ಸಂದೇಶ ಕೊಡ್ಬೇಕು? ಈಗ ನಾವು ಏನು ಹೇಳ್ತೀವಿ, ನಾವು ಏನು ಸಾಧನೆ ಮಾಡಿವು ಆ ಸಾಧನೆ ನಿಮಗೆಲ್ಲ ತೋರಿಸ್ಕೊಂಬಂದೀನಿ. ನಿಂಬೆಗೆ ಹೆಂಗೆ ಮಾಡಬೇಕು, ನಿಂಬೆ ಗಿಡ ಹೆಂಗೆ ಹಚ್ಚಬೇಕು, ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ತದ, ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರ್ತಾವ ಒಂದು ವರ್ಷಕ್ಕೆ, ಎಲ್ಲ ಹೇಳ್ಕೊಂಬಂದೀನಿ. ಯಾವುದಿದ್ರು ನಮ್ಮಲ್ಲಿ ನ್ಯಾಚುರಲ್ ಆಗ್ಯದ, ಯಾವುದೂ ಆಡಂಬರವಾಗಿ ಖರ್ಚಿಲ್ಲ, ಎಲ್ಲ ಅಗದಿ ಲಿಮಿಟ್ ಖರ್ಚ. ಮತ್ತು 3 ಎಕರೆದ ಮೇಲೆ ಒಕ್ಕಲ್ತನ ಮಾಡೀನಿ ನಾನು. ಸುಟ್ಟು ಸುರಿಗೆ ನಮ್ಮಪ್ಪ 100 ರೂಪಾಯಿ ನೋಟ್ ಕೊಡ್ಲಾರ್ದೆ ನನಗೆ ಒಕ್ಕಲ್ತನ ಕೊಟ್ಟಾನ. ನಾನು 3 ಎಕರೆದ ಮೇಲೆ ಇವತ್ತು 125 ಎಕರೆ ಆಸ್ತಿ ಐತಿ. 7 ಮಂದಿ ಅಣ್ಣ ತಮ್ಮರಿದ್ದೀವಿ, ಎಲ್ಲರೂ ಒಟ್ಟಿಗಿದ್ದೀವಿ. ಈಗ ಮನ್ಯಾಗ ಒಂದು 50 ಜನ ಇದ್ದೀವಿ ನಾವು ಎಲ್ಲರೂ ಕೂಡಿಸಿ. 50 ಮಂದಿ ಕೂಡಿದ್ದೀವಿ. 72 ಎಕರೆ ನೀರಾವರಿ ಮಾಡೀವು, 55 ಎಕರೆ ಎರಿ ಜಮೀನು ಐತಿ. ಅಂದ ಎಲ್ಲ ಸಮಗ್ರ ಕೃಷಿ ಮಾಡೀವಿ. ದ್ರಾಕ್ಷಿ ಮಾಡೀವು, ನಿಂಬೆ ಮಾಡೀವು, ಮಾವ ಐತಿ, ಬಾಳೆ ಐತಿ, ಕಬ್ಬು ಐತಿ, ಎಲ್ಲ ಸಮಗ್ರ ಕೃಷಿ ಅದ. ಮತ್ತು ಉಳಿದು ನಮ್ಮ ಮನೆಗೆ ಏನು ಬೇಕು ಎಲ್ಲ ಬೆಳಿತೀವಿ. ಸಿರಿಧಾನ್ಯಗಳು ಬೆಳಿತೇವೆಲ್ಲ. ಸಿರಿಧಾನ್ಯ ಬೀಜನೂ ಅದಾವೆ ನಮ್ಮಲ್ಲಿ. ಅಂದ ಒಂದು 7-8 ಜಾತಿ ಕುಂಬಳ ಬೆಳಿತೀವಿ. ಕುಂಬಳ ಸಿಗ್ತಾವೆ ನಮ್ಮ ಕಡೆ. ಹ್ಞೂ ರೀ. ಮತ್ತು ಎಲ್ಲ ದೇಶಿ ತಳಿ ಕಿಲಾರಿ ಆಕಳಗಳು ಅವ. ಹರಿಯಾಣ ಮುರ ಎಮ್ಮೆ ಅವ, ನಮ್ಮ ದೇಶಿ ಪಂಡ್ರಾಪುರ ಗೌಳಿ ಎಮ್ಮೆ ಅವ, ಜವಾರಿ ಎಮ್ಮೆ ಅದಾವ. ಅಂದ ಒಂದು 8 ಜಾತಿ ಆಡುಗಳು ಅದಾವ. ಅಲ್ಲಿಂದ ಒಂದು 14 ಜಾತಿ ಕೋಳಿ ಅದಾವ. ಏನು ಒಕ್ಕಲ್ತನ ಬೇಕು ಎಲ್ಲ ಐತಿ. ಮಿನಿಮಮ್ ಆಗ ನಾವು 100 ರೂಪಾಯಿ ನೋಟ್ ಇಲ್ಲದೆ ಒಕ್ಕಲ್ತನ ಮಾಡೀನಿ. ಇವಾಗ 125 ಎಕರೆ ಆಸ್ತಿ ಮಾಡಿವು. ವರ್ಷಿಗೆ ಒಂದು 2 ಕೋಟಿ ರೂಪಾಯಿ ಆದಾಯ ಬರುವಂಗೆ ಮಾಡಿವು ನಾವು. ಈ ಸಲ 2 ಕೋಟಿ ರೂಪಾಯಿ ಇಡೀ ರಾಜ್ಯಾದ್ಯಂತ ನೋಡ್ಲಿಕ್ಕೆ ಬರ್ತಾರೆ ರೈತರು. ಈಗ ಬರೇ ಯೂಟ್ಯೂಬ್ ನೋಡಿದವ್ರಿಗೆ ಏನೋ ಎಲ್ಲರೂ ಸುಳ್ಳು ಹೇಳ್ತಾರೆ, ಅವರು ಹೇಳಿರ್ಬೇಕು ಹೇಳಿ ಅನ್ನಿಸ್ತಾರೆ. ಯಾರ್ಯಾರೇ ಅದು ನಿಂಬೆ ಗಿಡ ನೋಡಿ ಇಲ್ಲಿಗೆ ಬಂದವರು, ಇಲ್ಲ ನಾವು ಅಂದ್ಕೊಂಡು ತಪ್ಪಾಗೈತಿ, ಇಲ್ಲ ನೀವು 14,000 ಕಾಯಿ ಹೇಳಿರಿ, 14,000 ಇಲ್ರಿ 20,000 ಹೆಚ್ಚೇ ಬರ್ತಾವತಿ, ಈಗ ಎಲ್ಲ ಮಂದಿ ಒಪ್ಕೊಳಕತ್ತಾರ. ಭಾಳ ಮಂದಿ ಬರ್ತಾರೆ. ಮತ್ತು ಒಳ್ಳೆ ಜಾತಿವು ನಿಂಬೆಗಿ ತಯಾರು ಮಾಡ್ತೀವಿ. ಸಾಕನಟ್ಟು ರಾಜ್ಯ ಅಂತರಾಜ್ಯದವ್ರಿಗೆಲ್ಲ ನಿಂಬೆಗಿ ಕೊಡ್ತೇವೆ. ಯಾರು ನಮ್ಮಲ್ಲಿ 30-35 ವರ್ಷ ನಿಂಬೆಗಿ ಇದ್ದಾರೆ. ಇವತ್ತು ನಮ್ಮ ಹೆಸರು ಹೇಳ್ತಾರೆ. ಯಾರು ನಿಂಬೆ ಗಿಡದ ಸಲಹೆ ಕೇಳಿದಾಗೆಲ್ಲ ನಮ್ಮಲ್ಲಿ ಕಳಿಸ್ತಾರೆ. ನಿಂಬೆ ಗಿಡಕ್ಕೆ ಏನೇ ಮಾಹಿತಿ ಬೇಕಂದ್ರೆ ನಮ್ಮಲ್ಲಿ ಬರ್ರಿ. ನೀವು ಪ್ಲಾಟ್ ಮುಂದೆ ನಿಂತು ಕೇಳಿದ್ರೆ 100ಕ್ಕೆ 101 ಮಾಹಿತಿ ಸಿಗ್ತದೆ. ಫೋನ್ನಾಗ ಕೇಳಿದ್ರೆ ಅರ್ಧಂಬರ್ಧ ನಾವೊಂದು ಹೇಳೋದು ನೀವೊಂದು ಕೇಳೋದು ಹಿಂಗೆ ಮಾಡ್ತೀರಿ. ಮತ್ತು ನಿಂಬೆ ಗಿಡ ಹಚ್ಚನ ಒಂದೇ ವರ್ಷನಾಗ ಕಾಯಿ ಬರಲು ಅನ್ನೋದು ತಲೆಯನ್ನು ತೆಗೀರಿ. ಅದಕ್ಕೆ ದುಡೀರಿ, ಗಿಡ ಬೆಳೆಸ್ರಿ. ಎಷ್ಟು ಚಲೋ ಗಿಡ ಬೆಳೆಸ್ತೀರಿ ಎಷ್ಟು ಚಲೋ ಕಾಯಿ ಬರ್ತದೆ. ಎಲ್ಲ ಒಕ್ಕಲ್ತನ ಲಾಸ್ ಆದ್ರೂ ನಿಂಬೆ ಗಿಡ ಎಂದೂ ಲಾಸ್ ಆಗಲ್ಲ. ಎಲ್ಲ ಒಕ್ಕಲ್ತನದಾಗ ಒಂದಿನ ಲಾಸ್ ಆಗ್ತದೆ. ನಿಂಬೆ ಗಿಡದಾಗ ಎಂದೂ ಲಾಸ್ ಆಗಲ್ಲ. ಯಾಕಂದ್ರೆ 12 ತಿಂಗಳು ಇರ್ತೈತಿ. ಒಂದು ವರ್ಷನಾಗ 3 ತಿಂಗಳು ಸೀಸನ್ ಬಂದೇ ಬರ್ತದೆ. ಒಂದು ಸೀಸನ್ ನೀವು ಸಿಕ್ಕ್ರಿ ಅಂದ್ರೆ ಒಂದು ವರ್ಷದ ಉತ್ಪನ್ನ ಒಂದೇ ಸೀಸನ್ದಾಗ ಬರ್ತದೆ. ಅದಕ್ಕೆ ನನ್ನ ಅನಿಸಿಕೆ ಒಳಗೆ ಒಕ್ಕಲ್ತನದೊಳಗೆ ನಿಂಬೆ ಮಾಡೋದು. ನಿಂಬೆ ಬಗ್ಗೆ ನಿಮ್ಗೆ ಏನಾರ ಅನುಮಾನ ಇತ್ತು ಅಂದ್ರೆ ನಮ್ದೆಲ್ಲ ಸರಿಯಾಗಿ ಮೊಬೈಲ್ ನಂಬರ್ ಕೊಟ್ಟೀನಿ. ನಾನು ಹೇಳ್ತೀನಿ ನನ್ನ ನಂಬರ. ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ, ಸಾಕಿನ್ ತಾಂಬ, ತಾಲೂಕು ಇಂಡಿ, ಜಿಲ್ಲಾ ಬಿಜಾಪುರ. ನನ್ನ ಮೊಬೈಲ್ ನಂಬರ 9446910084. ನೀವು ಯಾರಾದರೂ ಇದಕ್ಕೆ ನಿಮಗೇನು ಇದು ಅದ ಫೋನ್ ಹಚ್ಚಿ ಕೇಳಿರ್ಬೋದು. ನಾವು ನಿಮ್ಗೆ ಯಾವಾಗ 24 ಗಂಟೆ ನನ್ನ ಫೋನ್ ಚಾಲೂ ಇರ್ತದೆ. ನಿಮ್ಗೆ ಯಾವಾಗ ಬೇಕಾದಾಗ ಫೋನ್ ಹಚ್ಚಿರಿ. ನಾನು ನಿಮ್ಗೆ ಸೇವೆ ಏನು ಬೇಕಾದ್ರೆ ಮಾಹಿತಿ ಎಲ್ಲ ಹೇಳ್ತೀನಿ. ನಮಸ್ಕಾರ.